ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಜಗದ್ಗುರು ಪೂರ್ಣಾನಂದರ ಕರ್ತೃ ಗದ್ದಿಗೆಗೆ ನಮಸ್ಕಾರೋಪಮಂಗಲವನ್ನು ಸಲ್ಲಿಸಿ, ಶ್ರದ್ಧಾನಂದರ ಕರ್ತೃ ಗದ್ದಿಗೆಗೆ ನಮಸ್ಕಾರೋಪಮಂಗಲವನ್ನು ಸಲ್ಲಿಸಿ, ಇಲ್ಲೇ ಹರಳಕಟ್ಟಿಯಿಂದ ಬಂದಂಥ ನಿಜಗುಣ ಮಹಾತ್ಮರಿಗೂ ನಮಸ್ಕಾರೋಪಮಂಗಲವನ್ನು ಸಲ್ಲಿಸಿ, ಇಲ್ಲೇ ನಮ್ಮ ಮಠದ ಅಧಿಪತಿಯಾಗಿರ್ತಕ್ಕಂಥ ಶಿವಲೋಹಿತ ಮಹಾಸ್ವಾಮಿಗಳಿಗೆ ನಮಸ್ಕಾರೋಪಮಂಗಲವನ್ನು ಸಲ್ಲಿಸಿ, ಇಲ್ಲೇ ಆದಿಶಕ್ತಿ ಮಾತೆಯನ್ನು ಯಾವ ಥರ ನುಡಿದರೂ ಕೂಡ, ಯಾವ ಥರ ನಡೆದರೂ ಕೂಡ ಅದನ್ನು ತನ್ನ ಸಮನ್ವಯದಲ್ಲೇ ಮಾಡಿ, ನಾನೇ 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 ಅವಿದ್ಯೆಯೂ ನಾನೇ ವಿದ್ಯೆಯೂ ನಾನೇ ಅಂತ ಹೇಳುವಂಥ ಮಹಾ ಆದಿಶಕ್ತಿ ಮಾತೆಯ ಪುರಾಣವನ್ನು ಹೇಳುವ ಮಹಾ ಅದ್ಭುತ ಶಕ್ತಿ ಒಳಗೊಂಡಿರ್ತಕ್ಕಂಥ ನಮ್ಮ RB ಹುಣಸಾಳ್ ಗುರುಗಳಿಗೆ ನಮಸ್ಕಾರೋಪಮಂಗಲವನ್ನು ಸಲ್ಲಿಸಿ, ಇಲ್ಲೇ ನಮ್ಮ ವಿದ್ಯಾನಂದರು ಸಂಚಾಲಕರು ಅವರು ಹೇಳಿದಂತೆ ವಿಚಾರಗೋಷ್ಠಿ ಮಾಡಿದರೂ ಕೂಡ ಅವ್ರು ಹಂಗೆ ಅದಾರ. ಅಪ್ಪ ಅವರು ಅವ್ರಿಗೆ ಅಂತಿದ್ರಂತ, ನಿನಗೆಲ್ಲ ಎಲ್ಲ ಅಂತ ಎಲ್ಲ ಬಂದತ್ತೆ ಅವ್ರಿಗೆ. ಮುಕ್ತಾತ್ಮರೇ ಅವರು, ನಿಜವಾಗಿಯೂ ಕೂಡ ಎಲ್ಲರೂ ಸಮನ್ವಯ ಮಾಡಿ ಹೋಗುವಂಥ ಪುಣ್ಯಾತ್ಮರಿಗೂ ನಮಸ್ಕಾರೋಪಮಂಗಲವನ್ನು ಸಲ್ಲಿಸಿ, ಇಲ್ಲೇ ವಿಜಯ ವೇದಾಂಗ ಮಹಾಸ್ವಾಮಿಗಳು ಈಗ ಬಂದಾರ, ಅವರು ಸಿಂಹ ಗರ್ಜನೆ, ಅವರಿಗೂ ನಮಸ್ಕಾರೋಪಮಂಗಲವನ್ನು ಸಲ್ಲಿಸಿ, ಅಕ್ಕಮಹಾದೇವಿ ಸ್ವರೂಪ ಆಗಿರ್ತಕ್ಕಂಥ ಆ ಮಾತೆಯರಿಗೂ ನಮಸ್ಕಾರೋಪಮಂಗಲವನ್ನು ಸಲ್ಲಿಸಿ, ಇಲ್ಲೇ ಬೀರ್ಲಿಂಗಿ ಅಪ್ಪ ಅವ್ರಿಗೆ ಶಾಸ್ತ್ರಿಗಳಿಗೆ ನಮಸ್ಕಾರೋಪಮಂಗಲವನ್ನು ಸಲ್ಲಿಸಿ, ಅಪ್ಪ ಅವ್ರಿಗೆ ಸಲ್ಲಿಸಿ, ಇಲ್ಲೇ ನಮ್ಮ ನಿಂಗಪ್ಪಣ್ಣವ್ರಿಗೆ ನಮಸ್ಕಾರ ರೂಪಮಂಗಲವನ್ನು ಸಲ್ಲಿಸಿ, ಯೋಗಿಗಳು ಯೋಗದ ಬಗ್ಗೆ ತಿಳಿಸಿ ತಮ್ಮ ನಿಜಾನುಭವದಲ್ಲಿ ಪ್ರಾಕ್ಟಿಕಲ್ಲು ಮತ್ತು ಥಿಯರಿ ಎರಡೂ ಮಾಡ್ರಪ್ಪ ಅಂತ ಹೇಳುವಂಥ ಮಹಾಪೂಜ್ಯರಿಗೂ ನಮಸ್ಕಾರೋಪಮಂಗಲವನ್ನು ಸಲ್ಲಿಸಿ, ಇಲ್ಲೇ ನರಸಿಂಹ ಸ್ವಾಮಿಗಳಿಗೂ ಹಾಗೂ ಅಧಿಕ ಮಾಸದ ನಿಮಿತ್ತವಾಗಿ ಯಾರ್ಯಾರು ಎಲ್ಲೆಲ್ಲಿಂದ ಬಂದಾರಲ್ಲ ಆ ನಮ್ಮ ಸೋಮರಕೊಪ್ಪದ ಗ್ರಾಮವನ್ನು ಹಿಡ್ಕೊಂಡು ಎಲ್ಲರಿಗೂ ನಮಸ್ಕಾರೋಪಮಂಗಲವನ್ನು ಸಲ್ಲಿಸಿ, ಅವರಿವರೆಂಬುವುದೇನೋ ಶಿವನ ರೂಪ ಇದ್ದು ಅಜ್ಞಾನವಶಾತ್ ಕಳ್ಕೊಂಡಂಗಾಗಿತ್ತಲ್ಲ, ಈಗ ಸಿಕ್ತನ್ನೋ ಮಾತಿಲ್ಲ. ಅಧ್ಯಾಸೋತ್ಕುಲೆ ಅಲ್ಲಿ ಏನಾಯ್ತು, ಸತ್ಸಂಗ ಮಾಡಿದ್ರಿ. ಯಾವ ಸಂಘ? ದುಃಖದಿಂದ ಕೂಡಿಕೊಂಡಿರ್ತಕ್ಕಂಥ ಸಂಘವನ್ನು ಬಿಟ್ಟು ಅನುಭವದ ಸಂಘ, ಆರೂಢ ಸಂಘ, ದುಃಖ ಎಳ್ಳೆಣು ತೀರ್ಲಾರ್ದಂಥ ಸಂಘ, ಅದು ಬ್ರಹ್ಮನಿಷ್ಠತ್ವ ಸಂಘ. ಸಂಘಾತ್ ಸಂಜಾಯತೆ ಜ್ಞಾನಂ. ಸುಖ ಅವಕಾರ ಏನು ಬೇಕು ಅಂದ್ರೆ ಇವನ್ನೆಲ್ಲ ಬದಿಗೆ ಗಂಟು ಕಟ್ಟೆ ತಗೊಯ್ಬೇಕಂತ ದೇಹಾತ್ಮ ಬುದ್ಧಿಯನ್ನ. ದೇಹಾತ್ಮ ಬುದ್ಧಿ ಏನು ಮಾಡುತ್ತಂದ್ರೆ ನಮ್ಮನ್ನು ಸಣ್ಣವನನ್ನಾಗಿ ಮಾಡ್ತತಿ. ಆ ಸಣ್ಣತನವನ್ನು ಬಿಟ್ಟು ವಿದ್ಯವಾನ್ ಬ್ರಹ್ಮ ವಿದ್ಯೆ, ಯಾವ ವಿದ್ಯೆ ಕಲ್ತ್ರೇನು ಪಂಡಿತನಾಗಿರಬಹುದು. ಏನಪ್ಪ ಅಂದ್ರೆ ಯಾವ ವಿದ್ಯೆ ಕಲ್ತಿರು ಚರಟಕ್ಕೆ ಸಮಾನ ಅಂಥೇಳಿ ಪ್ರಮಾಣ ಕೊಟ್ಟರು ಆತ್ಮಾನಂದಪ್ಪ ಅವರು. ಯಾಕಂದ್ರೆ ಎಲ್ಲವೂ ಚರಟ ಅಂದ್ರೆ ವಸ್ತು ಬಿಡಬೇಕಾದದ್ದು, ದೇಹ ಬಿಡ್ಬೇಕು. ಎಲ್ಲ ನೋಡ್ತಕ್ಕಂಥದ್ದು ಏನು ಕಾಣ್ತತಿ ರೂಪ ಲಾವಣ್ಯದಿಂದ ಎಲ್ಲ ಬಿಡುವುದೇ ಚಂದ. ಮಮ ಅಂತ ಹೇಳಿದ್ರು ನಾವು, ಮಮ ಅಂದ್ರೆ ನಾನು. ಹಿಂಗೇಳಿ ಅದ್ಭುತವಾಗಿರ್ತಕ್ಕಂಥ ಒಂದು ಚೈತನ್ಯ ಸ್ವರೂಪ ಆಗಿರ್ತಕ್ಕಂಥದ್ದನ್ನು ತೋರಿಸ್ಕೊಡ್ಬೇಕಾದ್ರೆ ಅವನ ಮನಸ್ಸು ಶುದ್ಧ ಆಗಿರಬೇಕು. ಆ ಮನೋವೃತ್ತಿಯನ್ನು ಆ ವಸ್ತು ತೋರಿಸಿದಾಗ ಚರಾಚಗಳಲ್ಲಿ ಎಲ್ಲ ನೋಡಿದೆಪ್ಪ, ನಿನ್ನನ್ನು ನೀ ನೋಡ್ಕೊಳ್ಳಿಲ್ಲ ಅಂತೇಳಿ ಅದ್ಭುತ ಶಕ್ತಿಯನ್ನು ಒಳಗೊಂಡಿರ್ತಕ್ಕಂಥ ಎಲ್ಲವನ್ನು ಬಿಟ್ಟು ಹೋಗ್ಬೇಕಾದ್ರೆ ಇಲ್ಲಿ ಜೀವ ಭಾವ ದೇವ ಭಾವ ಅವಕ್ಕೆ ಭಾವಾನುಕೂಲನೆ ಶಂಭುಲಿಂಗ, ಮತ್ತೇನು ಇಲ್ಲ. ವಿಚಾರೇಣ ಅಮೃತತ್ವ, ಅವಿಚಾರೇಣ ಕೃತೋ ಬಂದ. ವಿಚಾರ ಚಂದ್ರದಾಗು ಇದ ಮಾತು ಹೇಳಿದ್ರೆ ಯಾವ ಹಸಿದಾನೋ ಅವನೇ ಅಧಿಕಾರಿ. ಊಟ ಮಾಡೋಣಪ್ಪ ಫುಲ್, ಅವ್ನು ನೋಡಿದು ಊಟಕ್ಕೆ ಹಾಕಿದ್ರೆ ಒಲ್ಲೆಂತನವ. ಅವಾಗಲ್ಲ, ಅಧಿಕಾರಿಗಳಿಗೆಷ್ಟೇ ಶ್ರೀಮತ ಅಂಥೇಳಿ ರೋಗಿ ಮತ್ತು ರೋಗಿಗೆ ಏನು ಅವ್ರು ಡಾಕ್ಟ್ರ, ಅವರು ಅಧಿಕಾರಿಗಳವರು. ವಿಷಯ ಸಂಬಂಧ ಮಾಡ್ಕೊಂಡು ಏನಾರು ಬಂದ್ವಿ ಅಂದ್ರೆ ತತ್ವಕ್ಕೆ ನಾವು ಅರ್ಹರಲ್ಲ. ವಿಷಯ ಸಂಬಂಧವನ್ನು ಪೂಜ್ಯರಿಂದ ಮಹಾತ್ಮರು ಹೇಳುವ ಮಾತಿನ ಮೇಲೆ ವಿಶ್ವಾಸ ಇಟ್ಕೊಂಡಾಗ ಅದು ಏನಕ್ಕಂದ್ರೆ ಅಮೃತ ಪಾನ ಮಾಡಿದಂತೆ. ಏನಂದ್ರೆ ಕೊಡುವುದಲ್ಲ ತಗೊಳ್ಳೋದಲ್ಲ.
ಮುಕ್ತಿ ಅಂದ್ರೆ ನಾವು ನಿಮಗೆ ಕೊಡೋದಲ್ಲ, ನಾವು ತಗೊಳ್ಳೋದಲ್ಲ. ಒಂದು ರೂಹದಿಂದ ಹೇಳ್ಕೊಂತ ಹೋಗೋದು, ಅದನ್ನು ರೂಹದಿಂದ ತಿಳ್ಕೊಂತ ಹೋದಂಗ ಓಹೋ ನಾನು ಇದಲ್ಲ ಏನೇನು ನಾನು ಅಂತೇನಲ್ಲ, ಇದು ನಾನು ಅಲ್ಲವೇ ಅಲ್ಲ ಅಂತೇಳಿ ವಿಚಾರ ಚಂದ್ರೋದಯಲ್ಲಿ ಈ ಮಾತು ಹೇಳಿ ಅಪ್ಪ ಅವರು ಅದನ್ನು ಪೂರ್ಣಗೊಳಿಸಿ ನೀನೇ ಸುಖರೂಪನಿದ್ದೀಯೋ, ನೀ ಆತ್ಮ ಸ್ವರೂಪನಿದ್ದೀಯೋ ಅಂತ ಹೇಳುವ ಈ ಎರಡು ಮಾತನ್ನ ಗುರುಪಾದ ಕ್ಷಮಿಸಿ. ಜೈ ಮಂಗಲಂ, ಜೈ ನಮ ಪಾರ್ವತಿ ಪತಿ ಶಿವಾರ ಮಹಾದೇವ.